ಗುರುಜಿ ರೆಗ್ಯುಲರಾಗಿ ಮೆಡಿಟೇಟ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಏನಾದರೂ ಗ್ಯಾಪ್ ಬಂದರೆ ಮತ್ತೆ ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ. ಮತ್ತೆ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೆ ತುಂಬ ಕಷ್ಟ. ಸೊ ಎಷ್ಟೇ ವಿಲ್ ಪವರ್ ಹಾಕಿದ್ರೂ ನನಗೆ ಪರ್ಸ್ನಲಿ ಎಷ್ಟೇ ವಿಲ್ ಪವರ್ ಹಾಕಿ ಏನಾದರೂ ನಾನೇ ಒಂದು ರೀಸನ್ ಕಂಡುಹಿಡ್ಕೋತೀನಿ, ಇಲ್ಲ ಅಂದರೆ ಟೈಮ್ ಇರಲ್ಲ ಅಂತ ಅನಿಸುತ್ತೆ. ಆ ಥರ ಆಗೋಗ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಮಾಡುವಾಗ ಈ ಥರ ಏನಾದರೂ ಮಧ್ಯದಲ್ಲಿ ಗ್ಯಾಪ್ ಆದರೆ ಅದು ಕಂಟಿನ್ಯೂಸ್ ಲಾಂಗ್ ಬ್ರೇಕ್ ಕೊಟ್ಟೋಗ್ಬಿಡುತ್ತೆ. ಅದು ಹೇಗೆ ಓವರ್ಕಮ್ ಮಾಡೋದು? ನಿಮ್ಮ ಮನೆಗೆ ಬರಬೇಕು ಅಂತ ಅನಿಸುತ್ತೆ ಆ ಥರ ಏನಾದರೂ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ರೆ. ಸೊ ಒಳ್ಳೆ ಕ್ವಶನ್. ಏನು ಕೇಳಿದ್ರಂದರೆ, ಈಗ ಡೈಲಿ ಮೆಡಿಟೇಷನ್ ಮಾಡಬೇಕಂತಲೇ ಸಂಕಲ್ಪ ಮಾಡಿಕೊಂಡು ಮಾಡ್ತೀವಿ. ಈ ಥರ ಏನಾವುದು ಹೆಲ್ತ್ ಇಶ್ಯೂನೋ ಅಥವಾ ಬೇರೆ ಏನೋ ಪ್ರಾಬ್ಲಮಿಂದ ಒಂದು ದಿವಸ 2 ದಿವಸ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಹಂಗೆ ಬ್ರೇಕ್ ಲಾಂಗ್ ಆಗೋಗುತ್ತೆ. ಹಂಗೆ ನೋಡಿದ್ರೆ ಕೆಲವರು 6 ತಿಂಗಳಾಗಿರುತ್ತೆ, ತಿರ್ಗಾ ರೀಸ್ಟಾರ್ಟು ಮಾಡಿರಲ್ಲ. ಸೊ ಆ ಥರ ಆಗುತ್ತೆ. ಏನು ಮಾಡೋದು ಅಂತ ಕೇಳ್ತಾರೆ. ಇದು ಸುಮಾರು ಜನರಿಗೆ ಆಗ್ತಾ ಇರುವ ವಿಷಯ. ಸೊ ನಿಮ್ಮ ಕ್ವಶನ್ ಮೂಲಕ ಅವ್ರಿಗೆಲ್ಲರಿಗೂ ಆನ್ಸರ್ ಮಾಡೋಣ. ಅದೇ ಸೊಸೈಟಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಇದ್ದಾರೆ. ಕೆಲವ್ರಿಗೆ ಈ ಧ್ಯಾನ ಇದೆಲ್ಲ ಸ್ಪಿರಿಚುವಾಲಿಟಿ ಇದೇನೂ ಬೇಡ ಅಂತ ಇರೋರು ಒಂದು ಕ್ಯಾಟಗರಿ. ಕೆಲವ್ರಿಗೆ ಇದೆಲ್ಲ ತಿಳ್ಕೊಳ್ಬೇಕಂತ ಆಸೆ ಇರುತ್ತೆ. ಅಂಥವ್ರು ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಆದರೆ ಓಕೆ ಒಳ್ಳೆ ವಿಷಯ ಹೇಳ್ತಾರೆ ಅಂತ ಹೋಗ್ತಾರೆ, ಆಮೇಲೆ ಪ್ರಾಕ್ಟೀಸ್ ಏನೂ ಮಾಡಲ್ಲ. ಇನ್ನೊಂದು ಕ್ಯಾಟಗರಿ ಇದ್ದಾರೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡಬೇಕಂತ ಆಸೆ ಇರುತ್ತೆ, ಸ್ಟಾರ್ಟ್ ಮಾಡ್ತಾರೆ, ಮಧ್ಯೆ ಬ್ರೇಕ್ ಆಗುತ್ತೆ, ತಿರ್ಗಾ ಸ್ವಲ್ಪ ದಿವಸ ಬಿಟ್ಟು ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಮುಂಚೆ ಇನ್ನೊಂದು ಕ್ಯಾಟಗರಿ ಸ್ಟಾರ್ಟ್ ಮಾಡ್ತಾರೆ, ಒಂದು 4-5 ದಿವಸ ಕ್ಲಾಸ್ ಬಂದು ಹೋದ್ಮೇಲೆ ಒಂದು ವಾರ ಪ್ರಾಕ್ಟೀಸ್ ಮಾಡ್ತಾರೆ, ಆಮೇಲೆ ಬ್ರೇಕ್ ಆದರೆ ತಿರ್ಗಾ ಸ್ಟಾರ್ಟ್ ಮಾಡೋದೇ ಇಲ್ಲ. ಆ ಥರ ಒಂದು ಕ್ಯಾಟಗರಿ ಇರ್ತಾರೆ. ಸೊ ಇನ್ನು ನೆಕ್ಸ್ಟ್ ಕ್ಯಾಟಗರಿ ಹೆಂಗಂದರೆ, ಅವರು ಸ್ಟಾರ್ಟ್ ಮಾಡ್ತಾರೆ, ಬ್ರೇಕ್ ಆಗುತ್ತೆ, ಅಯ್ಯೋ ಬ್ರೇಕ್ ಆಯ್ತಲ್ಲ ಅಂತ ತಿರ್ಗಾ 1, 2, 3 ಸ್ಟಾರ್ಟ್ ಮಾಡ್ತಾರೆ. ಒಂದು 30 ದಿವಸ ಮಾಡಿರ್ತಾರೆ, ತಿರ್ಗಾ ಬ್ರೇಕ್ ಆಗಿರುತ್ತೆ, ತಿರ್ಗಾ ಇನ್ನೊಂದು ಮಂಡಲ ಅಂತ ತಿರ್ಗಾ 1, 2, 3 ಸ್ಟಾರ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಆ ಲೆವೆಲ್ಗೆ ಯಾವುದು ಬರಬೇಕು. ಅಟ್ಲೀಸ್ಟ್ ಅವ್ರಿಗೆ ಗಿಲ್ಟ್ ಇರುತ್ತೆ, ಅಯ್ಯೋ ನಾವು ಮಾಡಲಿಲ್ಲಲ್ಲ, ಬ್ರೇಕ್ ಆಯಿತು, ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅಂತ. ನಾನು ಗ್ರೂಪಲ್ಲಿ ಕೂಡ ಕೆಲವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ. ಪಾಪ ಸ್ಟಾರ್ಟ್ ಮಾಡಿರ್ತಾರೆ, ಒಂದು 35 ಡೇಸ್ ಆಗಿರುತ್ತೆ, ಮಧ್ಯೆ ಬ್ರೇಕ್ ಆಗಿಬಿಟ್ಟಿರುತ್ತೆ, ಆಮೇಲೆ 4 ದಿವಸ ಬಿಟ್ಟು ತಿರ್ಗಾ 1, 2, 3 ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅಟ್ಲೀಸ್ಟ್ ಅಂತ ಆ ಲೆವೆಲ್ ಯಾವುದು ಬಂದಿದ್ದರೆ ಒಳ್ಳೆಯದು. ಅವ್ರಿಗೆ ಒಂದು ಗಿಲ್ಟ್ ಇರುತ್ತೆ, ಅಯ್ಯೋ ನಾವು ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇನ್ನು ಕೆಲವರು ಅದು ಏನೇ ಆಗಲಿ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ದಿವಸ ಮಾಡಬೇಕಂದ್ರೆ ಮಾಡಿ ಮುಗಿಸ್ಬೇಕು ಅನ್ನೋ ಥರ ಇರುತ್ತೆ. ಅದು ಏನೇ ಪ್ರಾಬ್ಲಮ್ ಬರಲಿ ಮಿಸ್ ಮಾಡಲ್ಲ, ಅಷ್ಟು ವೈರಾಗ್ಯ ಇರೋರು ಅದು ಲಾಸ್ಟ್ ಕ್ಯಾಟಗರಿ. ಸೊ ಇದರಲ್ಲಿ ನಾವು ಯಾವುದ್ರಲ್ಲಿ ಇದ್ದೀರಿ ಅಂತ ನೋಡಿಕೊಂಡು ಅದು ನೆಕ್ಸ್ಟ್ ಸ್ಟೇಜಿಗೆ ಬರಬೇಕು. ಸೊ ಮನಸ್ಸಿನ ಸ್ವಭಾವನೆ ಆ ಥರನೇ. ಹೆಂಗಂದರೆ, ಈಗ ಡೈಲಿ ಎದ್ದು ಮಾಡ್ತಾ ಇರ್ತೀರಲ್ಲ, ಒಂದು ದಿವಸ ಒಂದು ವಾರ ಮಾಡ್ತೀರಿ, ಒಂದು ದಿವಸ ಮಿಸ್ ಆಗುವಾಗ ಅದಕ್ಕೆ ಅಭ್ಯಾಸ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ಹಂಗೆ 7 ಗಂಟೆವರೆಗೂ ನಿದ್ರೆ ಮಾಡ್ತಾ ಇದ್ದರೆ, ಇದೇನು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ಅದಕ್ಕೆ ಮೈಂಡ್ಗೆ ಅದು ಅಭ್ಯಾಸನೇ ಇಲ್ಲಲ್ಲ. ಅದು ಆರಾಮಾಗಿ ಏನೋ ಯೋಚನೆ ಮಾಡಿಕೊಂಡು ಅಥವಾ ಜಾಲಿಯಾಗಿರ್ಬೇಕಂತ ಅದಕ್ಕೆ ಆಸೆ. ಯಾಕಂದರೆ ಹುಟ್ಟಿದಾಗಿಂದ ಹಂಗೆ ಅದಕ್ಕೆ ಅಭ್ಯಾಸ ಆಗಿರುತ್ತೆ. ಬಟ್ ನೀವು ಏನೋ ಸಿನ್ಸಿಯರಾಗಿ ಟ್ರೈ ಮಾಡಿದ್ರೂ ಒಂದು ಗ್ಯಾಪ್ ಸಿಕ್ಕಿದ್ರೆ ಅದು ಜೆನ್ಯೂನಾಗಿ ರೀಸನ್ ಇರುತ್ತೆ. ನೀವು ಬ್ರೇಕ್ ತೊಗೊಂಡಿರ್ತೀರಿ 1 or 2 ಡೇಸ್, ಅದನ್ನೇ ಅಡ್ವಾಂಟೇಜ್ ತಗೊಂಡು ಮೈಂಡ್ ಏನು ಮಾಡುತ್ತೆ, ಸರಿ ನಾಳೆ ಮಾಡೋಣ ಬಿಡು, ನಾಳೆ ಮಾಡ್ಕೊಳ್ಳೋಣ ಬಿಡು, ಇವತ್ತು ಇನ್ನೂ ಸ್ವಲ್ಪ ಕೆಲಸ ಇದೆ, ಇವತ್ತು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು, ನಾಳೆ ಮಾಡೋಣ ಅಂತ ಗಣೇಶ ಥರನೇ ಇವತ್ತು ಹೋಗಿ ನಾಳೆ ಬನ್ನಿ ಅಂತಾರಲ್ಲ, ಆ ಥರ ನಾಳೆ ಅಂತ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಅದು ಒಂಥರ. ಅದರಿಂದ ನಾವು ಇಮಿಡಿಯೇಟಾಗಿ ಆಚೆ ಬರಬೇಕಂದ್ರೆ ನಾವು ಕಮಿಟ್ ಆಗಬೇಕು. ಇವನ್ ನಾನಾಗಿದ್ರೂ ಹಂಗೇ ಬ್ರೇಕ್ ಬಿಟ್ಟರೆ ಚೆನ್ನಾಗಿರುತ್ತೆ. 7 ಗಂಟೆವರೆಗೂ ನಿದ್ರೆ ಮಾಡೋದಕ್ಕೆ ಯಾರಿಗಿಷ್ಟ ಇಲ್ಲ, ಚೆನ್ನಾಗಿಯೇ ಇರುತ್ತೆ. ಬಟ್ ಅದರಿಂದ ಆಚೆ ಬಂದ್ರೇ ನಾವೇನಾದ್ರು ಸಾಧಿಸೋಕ್ಕಾಗುತ್ತೆ. ಸೊ ಅದಕ್ಕೆ ಕಮಿಟ್ಮೆಂಟ್
ಅದು ತುಂಬ ಇಂಪಾರ್ಟೆಂಟು. ಸೊ ನೀವು ಕಮಿಟ್ ಆದ್ರೇ ಇನ್ವಾಲ್ವ್ ಆಗ್ತೀರಿ, ಆ್ಯಕ್ಷನ್ ಮಾಡ್ತೀರಿ. ಆ್ಯಕ್ಷನ್ ಮಾಡಿದ್ರೇ ರಿಸಲ್ಟ್, ಇದರಲ್ಲಿ ಏನೂ ಡೌಟ್ ಇಲ್ಲ ತಾನೆ. ಆ್ಯಕ್ಷನ್ ಮಾಡಿದ್ರೇ ರಿಸಲ್ಟ್. ಸೊ ಆ್ಯಕ್ಷನ್ ಮಾಡೋದಕ್ಕೆ ಫಸ್ಟು ನೀವು ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆಗಬೇಕಂದ್ರೆ ಕಮಿಟ್ಮೆಂಟ್ ಇರಬೇಕು. ಅದಕ್ಕೆ ನಾವು ಇಂಟ್ರಡ್ಯೂಸ್ ಮಾಡಿದ್ವಿ 48 ಡೇಸ್ ಮೆಡಿಟೇಷನ್ ಚಾಲೆಂಜ್ ಪ್ರೋಗ್ರಾಮ್ ಅಂತ. ಆವಾಗ ನಾವು ಸುಮ್ಮನೆ ನಾಮಿನಲ್ ಆಗಿ ಒಂದು 10 ರೂಪಾಯಿ ಒಂದು ದಿವಸಕ್ಕೆ ಅಂತ ಫಿಕ್ಸ್ ಮಾಡಿದ್ವಿ. ಅದು ಅದರಲ್ಲಿ ಇಂಪಾರ್ಟೆನ್ಸ್ ಏನಂದರೆ ನೀವು ರಿಜಿಸ್ಟರ್ ಮಾಡಿ ಕಮಿಟ್ ಆಗಬೇಕು ಅನ್ನೋದು. ಹಾಗೇನು ಫ್ರೀ ಅಂದರೆ ಏನು, ಫ್ರೀದಾಗ ನಾವೇನು ದುಡ್ಡು ಕೊಟ್ಟಿಲ್ಲ, ಸರಿ 2 ದಿವಸ ಅಟೆಂಡ್ ಮಾಡಿಬಿಟ್ಟು ಹಾಗೇನು ಮೈಂಡ್ ಅದೇ ಥರ ಇದು ಮಾಡುತ್ತೆ. ಏನು ಫ್ರೀದಾನು ಬಿಡು, ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಾಗ ಅಟೆಂಡ್ ಆದರೆ ಆಯಿತು, ಇನ್ನು 48 ಡೇಸ್ ವೆಯ್ಟ್ ಮಾಡಬೇಕು. ಸೊ ಆ ಥರ ಇರುತ್ತೆ. ಅದಕ್ಕೆ ಒಂದು ನಾಮಿನಲ್ ಆಗಿ ಸ್ವಲ್ಪ ಫೀಸ್ ಅಂದಾಗ ಸೊ ಒಂದು ಕಮಿಟ್ ಆಗ್ತೀರಿ. ಸೊ ಡೈಲಿ ಇವಾಗ ಎಲ್ಲ ಲಾಗಿನ್ ಆಗಿಬಿಟ್ಟಿರ್ತಾರೆ, ಪಟ ಅಂತ ಎದ್ದು ರೆಡಿಯಾಗಿ ಹೋಗಿ ಕೂತ್ಕೊಳ್ಬೇಕು ಅಂತ ಒಂದು ಕಮಿಟ್ಮೆಂಟ್ ಇರುತ್ತೆ. ಇವಾಗ ಕಮಿಟ್ ಆಗುವಾಗ ಏನಾಗುತ್ತೆ, ಅಕಸ್ಮಾತ್ ನೀವು ಒಂದು ಕಂಟಿನ್ಯೂಸ್ ಆಗಿ 2-3 ದಿವಸ ಬರಲಿಲ್ಲ ಅಂದರೆ ನಾನು ಫೋನ್ ಮಾಡಿ ಕೇಳ್ತೀನಿ, ಯಾಕೆ ಈ ನಡುವೆ 2-3 ದಿವಸ ಬರಲೇ ಇಲ್ಲ ಅನ್ನುವಾಗ ಅವಾಗ ಇಲ್ಲ ಸರ್ ನಾಳೆ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತೀರಿ. ಆಮೇಲೆ ತಿರ್ಗಾ ಯಾವಾಗಲೂ ಬ್ರೇಕ್ ಆದರೆ ತಿರ್ಗಾ ಸಾರ್ ಫೋನ್ ಮಾಡಿಬಿಡ್ತಾರೆ, ನಾವು ಜಾಯಿನ್ ಆಗಬೇಕು ಅಂತ. ಈ ಥರ ನಾವು ಕಮಿಟ್ ಆಗಬೇಕು. ಸೊ ಕಮಿಟ್ ಆದರೆ ಅದನ್ನು ಓವರ್ಕಮ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಮೈಂಡ್ ಲೇಸಿಯಾಗಿಯೇ ಇರುತ್ತೆ. ಯಾಕಂದರೆ ಎಷ್ಟೊಂದು ವರ್ಷಗಳಾಗಿ ಅದು ಆ ಥರ ಇದ್ದೇ ಅದಕ್ಕೆ ಅಭ್ಯಾಸ. ಸೊ ಇದು ತುಂಬ ಇಂಪಾರ್ಟೆಂಟ್. ಇದು ನೀವು ಬೇಕಾದ್ರೆ ಆ ಥರ ಕಮಿಟ್ ಆಗಿ ನೋಡಿ, ತುಂಬಾ ನಿಮ್ಮಲ್ಲಿ ಪ್ರೋಗ್ರೆಸ್ ಆಗುತ್ತೆ. ಅದೇ ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾನು ಹೇಳ್ತೀನಿ. 48 ಡೇಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಲ್ಲ, 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆವಾಗ ಡೆಫಿನೆಟಾಗಿ ನೀವು ಒಂದು 4:15 ಎದ್ದೊಳ್ಬೇಕು ಅಲ್ವಾ. ಸೊ 4:15 ಎದ್ದೊಳ್ಬೇಕಂದ್ರೆ ಮಲಗೋದು ಒಂದು, ಇವಾಗ ನಿಮ್ಮ ಏಜಿಗೆ ಅಟ್ಲೀಸ್ಟ್ ಒಂದು 6 ಅವರ್ಸ್ ಆಗೋದು ಮಿನಿಮಮ್ ನಿದ್ರೆ ಇರಬೇಕು. 6 to 8 ಅವರ್ಸ್ ಆ ಥರ. ಸೊ ಮಿನಿಮಮ್ 6 ಅವರ್ಸ್ ಅಂದರೆ ನೀವು 4 ಗಂಟೆಗೆ ಎದ್ದೊಳ್ಬೇಕಂದ್ರೆ ಅಟ್ಲೀಸ್ಟ್ ನೀವು 10 ಗಂಟೆಗೆ ಮಲಗಿರಬೇಕು. ಸೊ ಆವಾಗಲೇ ನೀವು ಎದ್ದೊಳ್ಳೋಕ್ಕಾಗುತ್ತೆ, ಇಲ್ಲಾಂದರೆ ಎದ್ದೊಳ್ಳೋಕ್ಕಾಗಲ್ಲ. ಸೊ ನೀವು ಕಮಿಟ್ ಆದರೆ ಡೆಫಿನೆಟಾಗಿ 10 ಗಂಟೆಗೆಲ್ಲ ಮಲ್ಕೊಂಬಿಡ್ಬೇಕಪ್ಪ. 10 ಗಂಟೆಗೆ ಮಲಗಬೇಕಂದ್ರೆ 2 ಅವರ್ಸ್ ಬಿಫೋರ್ ಊಟ ಮಾಡಬೇಕು. ಸೊ 7:30, 8ಗೆಲ್ಲ ಊಟ ಮಾಡಿಬಿಡ್ಬೇಕು. ಈ ರೀತಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಇಲ್ಲಾಂದರೆ ನೀವು ಹಂಗೆ ಏನೋ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿಬಿಟ್ಟು ಅಥವಾ ಟಿ ವಿ ನೋಡಿಬಿಟ್ಟು 11 ಗಂಟೆಗೆ ಊಟ ಮಾಡಿ ಹಂಗೆ ಮಲ್ಕೊಂಬಿಡೋದು, ಆಮೇಲೆ 7 ಗಂಟೆಗೆ ಎದ್ದೊಳ್ಳೋದು. ಸೊ ಈ ಥರ ಇರುತ್ತಲ್ಲ ಲೈಫ್ ಸ್ಟೈಲು. ಸೊ ಇದು ಚೇಂಜ್ ಆಗೋದಕ್ಕೆ ನಾವು ಈ ಥರ ಕಮಿಟ್ ಆಗುವಾಗ ಏನಾಗುತ್ತೆ, ಸೊ ಡೆಫಿನೆಟಾಗಿ ನೀವು 10 ಗಂಟೆಗೆ ಮಲಗುವ ಅಭ್ಯಾಸ ಆಗುತ್ತೆ. ನೀವು 12 ಗಂಟೆವರೆಗೂ ಎಚ್ಚರವಾಗಿ ಇದ್ದುಬಿಟ್ಟು ಆಮೇಲೆ ಮಲಗಿದ್ರೆ ಏನಾವುದು ನೀವು ಫೋರ್ಸಿಬಲಾಗಿ ಎದ್ರೂ ಕೂಡ 1 or 2 ಡೇಸ್ ಬಾಡಿ ಕೋಆಪ್ರೇಟ್ ಮಾಡುತ್ತೆ, ಆಮೇಲೆ ಕೋಆಪ್ರೇಟ್ ಮಾಡಲ್ಲ. ಸೊ ಅದರಿಂದ ನೀವು ವಾಲಂಟ್ರಿಯಾಗಿ 10 ಗಂಟೆಗೆ ಒಳಗೆ ಮಲ್ಕೊಳ್ಬೇಕು ಅಂತ. ಸೊ ನೈಟ್ 12 ಗಂಟೆಗೆ ಮುಂಚೆ ನೀವು 1 ಅವರ್ ನಿದ್ರೆ ಮಾಡೋದು, 12 ಗಂಟೆ ಆದಮೇಲೆ 2 ಅವರ್ಸ್ ನಿದ್ರೆ ಮಾಡೋದು ಈಕ್ವಲ್. ಈಗ ಬಿಫೋರ್ 12 1 ಅವರಲ್ಲಿ ನಿಮ್ಮ ಬಾಡಿಗೆ ಸಿಗುವ ರೆಸ್ಟ್, ಆಫ್ಟರ್ 12 ಮಲಗಿದ್ರೆ 2 ಅವರ್ಸ್ ಬೇಕಾಗುತ್ತೆ. ಸೊ ಅದರಿಂದ ನೀವು 10 o'clock ಮಲ್ಕೊಳ್ಳುವಾಗ ಅದು ತುಂಬ ಒಳ್ಳೆಯದು ಬಾಡಿಗೆ. ಸೊ ಈ ಥರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಮತ್ತು ನೀವು 4:45 ಎದ್ದು, ಈಗ ನಾನೇನು ಮಾಡ್ತೀನಿ, 4 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ಮೆಡಿಟೇಷನ್ ಕೂತ್ಕೊಳ್ತೀನಿ. ಆವಾಗ ಏನಾಗುತ್ತೆ, ಸ್ನಾನನೂ ಮುಗಿದಿರುತ್ತೆ, ಆಮೇಲೆ ಧ್ಯಾನನೂ ಮುಗಿದಿರುತ್ತೆ, ಆಮೇಲೆ ತುಂಬ ಟೈಮ್ ಇರೋ ಥರ ನಮಗೆ ಫೀಲ್ ಆಗುತ್ತೆ. ಆವಾಗ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇವಾಗ ಯೋಚನೆ ಮಾಡಿ ನೋಡಿ, ನೀವು 7 ಗಂಟೆ 8 ಗಂಟೆಗೆ ಎದ್ದೊಳ್ಳುವಾಗ ಆವಾಗ ಎದ್ದು ಏನೋ ಒಂದು ಅರ್ಜೆಂಟಾಗಿ ಸ್ನಾನ ಮಾಡಿಕೊಂಡು ಧ್ಯಾನ ಮಾಡಿರಲ್ಲ, ಹಂಗೆ ಆಫೀಸ್ಗೆ ಹೋಗಿರ್ತೀರಿ, ಧ್ಯಾನ ಮಾಡಬೇಕಂತ ಆಸೆ ಇದೆ, ಅಯ್ಯೋ ಇವತ್ತಿನ ಕೋಟ ಇನ್ನೂ ಮುಗಿಸ್ಲೇ ಇಲ್ಲ
ನೈಟ್ ಹೋದ್ಮೇಲೆ ಧ್ಯಾನ ಮಾಡಬೇಕು ಅಂತ ಅದು ಮೈಂಡಲ್ಲಿ ಅದು ಒಂಥರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಬೆಳಗ್ಗೆ ಮುಗಿಸ್ಬಿಟ್ರೆ ಅವತ್ತು ಎಲ್ಲ ಮುಗಿಸಿದ್ವಿ ಫ್ರೀಯಾಗಿ, ಒಂಥರ ನೀವು ಬ್ಯಾಟ್ರಿ ಚಾರ್ಜ್ ಆದಂಗೆ. ಸೊ 6 ಗಂಟೆ ಒಳಗೆ ನಿಮ್ಮದೆಲ್ಲ ಸ್ನಾನ ಧ್ಯಾನ ಎಲ್ಲ ಮುಗ್ದಿರುತ್ತೆ. ಮಿಕ್ಕಿದ ಇನ್ನೂ 12 ಅವರ್ಸ್ 12 ಇಲ್ಲ 15 ಅವರ್ಸ್ ನಿಮಗೆ ಖಾಲಿ ಇದೆ, ಏನು ಬೇಕಾದ್ರೂ ಅದರಲ್ಲಿ ಸಾಧಿಸ್ಬೋದು. ಸೊ ಅದನ್ನು ಅನುಭವಿಸಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ಸೊ ಆ ಥರ ಜಾಯ್ನ್ ಆಗಿ ಅದೇ ಥರ ಇನ್ನೂ ನಮ್ಮ KSY ಪ್ರಾಕ್ಟೀಸ್ನವ್ರಿಗೆ ಹೇಳೋದೇನೆಂದರೆ 1 ಅವರ್ ಮೆಡಿಟೇಷನ್, ಹಂಗೆ 6 to 7 ಯೋಗ ಕ್ಲಾಸ್ ಇದೆ, ಯೋಗ ಥೆರಪಿ. ಅದನ್ನು ಕೂಡ ನೀವು ಜಾಯ್ನ್ ಆದರೆ 2 ಅವರ್ಸ್ ನಿಮಗೋಸ್ಕರ, ಮಿಕ್ಕಿದೆಲ್ಲ ನೀವು ಫ್ಯಾಮಿಲಿಗೋಸ್ಕರ, ಕಂಪನಿಗೋಸ್ಕರ, ಕಂಟ್ರಿಗೋಸ್ಕರ ವರ್ಕ್ ಮಾಡ್ತೀರಿ. ನಿಮಗೋಸ್ಕರ ಒಂದು 2 ಅವರ್ಸ್ 5 to 7 ಅಂತ ಫಿಕ್ಸ್ ಮಾಡಿಕೊಳ್ಳಿ. ಅದು ಒಂಥರ ನೀವು ಒಂದಿಷ್ಟು ವಯಸ್ಸಾದಮೇಲೆ ನಿಮ್ಮ ಲೈಫನ್ನ ತಿರುಗಿ ನೋಡುವಾಗ ನೀವು ಸಮಥಿಂಗ್ ವರ್ತ್ಫುಲ್ಲಾಗಿ ನಾನು ಮಾಡಿದ್ದೀನಿ ಅಂತ ನಿಮಗೆ ಫೀಲ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ದನ ಥರ ದುಡ್ದು ಬಂದು ದುಡ್ದಿದ್ದೀನಿ, ನನಗೋಸ್ಕರ ಏನು ಮಾಡಿಕೊಂಡಿಲ್ಲ ಅನ್ನೋ ಥರ ನಿಮ್ಗೆ ರಿಗ್ರೆಟ್ ಆಗುತ್ತೆ. ಬಟ್ ಇದು ನಿಮಗೋಸ್ಕರ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಅದು ಕ್ವಾಲಿಟಿ ಟೈಮ್ ನಿಮ್ಮ ಲೈಫಲ್ಲಿ. ಸೊ ಆ ಥರ ನಾವು ಆ ಧ್ಯಾನಕ್ಕೂ ಜಾಯ್ನ್ ಆಗಿ 48 ಡೇಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ಮತ್ತು ಯೋಗ ಕ್ಲಾಸ್ಗೂ ಬರೋದಾಗಿದ್ದರೆ ನಮ್ಮ KSY ಪ್ರಾಕ್ಟೀಸ್ನರ್ಗೆ ಮಾತ್ರ ನಾವು ತುಂಬ ನಾಮಿನಲ್ ಫೀಸ್ಗೆ ಮಾಡಿಕೊಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಸುಮಾರು ಜನ ಅದಕ್ಕೆ ಜಾಯ್ನ್ ಆಗಿ ಯುಟಿಲೈಸ್ ಮಾಡಿಕೊಳ್ಳಿ.